ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ ಕ್ಲಾಸ್ 7 ಗಣಿತ ಪ್ರಕಾಶ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ ನಂಬರ್ 4 ಎಕ್ಸ್ಪ್ರೆಷನ್ಸ್ ಯೂಸಿಂಗ್ ಲೆಟರ್ ನಂಬರ್ಸ್ ಅನ್ನುವಂಥ ಚಾಪ್ಟರ್ನ ಫಿಗರ್ ಇಟ್ ಔಟ್ ಪೇಜ್ ನಂಬರ್ 103 ಕೊನೆಯ ಫಿಗರ್ ಇಟ್ ಔಟಿನ 7ನೇ ಪ್ರಶ್ನೆಯಿಂದ ಈ ಒಂದು ವಿಡಿಯೋದಲ್ಲಿ ಕ್ವಶನ್ಸ್ಗೆ ಆನ್ಸರ್ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಫಿಗರ್ ಇಟ್ ಔಟ್ ಪೇಜ್ ನಂಬರ್ 103ನಲ್ಲಿ 7ನೇ ಕ್ವಶನ್ ಏನು ಹೇಳುತ್ತೆ ಅಂತ. ಸೊ ಇದೇ ಫಿಗರ್ ಇಟ್ ಔಟಿನ ಹಿಂದಿನ ಪ್ರಶ್ನೆಗಳ ವಿಡಿಯೋವನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋ ಯಾರು ನೋಡಿಲ್ವೋ ವಿಡಿಯೋ ನೋಡೋದ್ರ ಮೂಲಕ ಮುಂದಿನ ಕ್ವಶನ್ಸನ್ನು ನೀವು ಸುಲಭವಾಗಿ ತಿಳ್ಕೊಳ್ಬಹುದು. ಸೊ ವಿಡಿಯೋ ನೋಡಿ ಅಂತ ಹೇಳ್ತಾ ಮುಂದೆ 7ನೇ ಕ್ವಶನ್ ಬಂದ್ಬಿಟ್ಟು ಸಿಂಪ್ಲಿಫೈ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್ ಅಂತ ಕೊಟ್ಟಿದ್ದಾರೆ. ಸುಲಭವಾಗಿ ನೀವು ಈ ಎಕ್ಸ್ಪ್ರೆಷನ್ಸನ್ನು ಸಿಂಪ್ಲಿಫೈ ಮಾಡಬೇಕಾಗತ್ತೆ. ಹೇಗೆ ಮಾಡೋದು ಅನ್ನೋದನ್ನು ಒಂದೊಂದೇ ಪ್ರಶ್ನೆಗಳನ್ನು ನೀವು ನೋಡ್ತಾ ಹೋಗೋದಾದರೆ ಇಲ್ಲಿ ಎಫ್ ತನಕ ಕ್ವಶನ್ಸ್ ಇದಾವೆ. 7ನೇ ಮೇನು ಇದು ಸಿಂಪ್ಲಿಫೈ ಮಾಡೋದಂದರೆ ಅಲ್ಲಿ ಚಿಹ್ನೆ ಯಾವುದಿದೆಯೋ ಅದನ್ನು ಬಳಕೆ ಮಾಡಬೇಕು. ಓಕೆನಾ? ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಾದರೆ ನೋಡಿ, ಇಲ್ಲಿ ಕ್ವಶನ್ ಹೇಳುವ ಆಧಾರದ ಮೇಲೆ 3a + 9b - 6 + 8a - 4b - 7a + 16 ಅಂತಿದೆ. ಇಲ್ಲಿ ಬಳಸಿರುವ ಲೆಟರ್ಸ್ಗಳಂದರೆ ಇವುಗಳನ್ನು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಂತ ನಾವು ತೊಗೊಂಡ್ರೆ ಕೊಟ್ಟಂಥ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ಗಳಲ್ಲಿ ಲೈಕ್ ಟರ್ಮ್ಸ್ಗಳನ್ನು ಮಾರ್ಕ್ ಮಾಡಿಕೊಂಡು ಆ ಲೈಕ್ ಟರ್ಮ್ಸ್ಗಳನ್ನು ಗುಂಪು ಮಾಡ್ಕೊಳ್ತಾ ಹೋಗಬೇಕು. ಈಗ ಫಾರ್ ಎಕ್ಸಾಂಪಲ್ ಎ ಅನ್ನುವಂತಹ ಒಂದು ಲೆಟರು ಯಾವ್ಯಾವ ನಂಬರಿಗೆ ಇದೆ ಅನ್ನೋದು ಮಾರ್ಕ್ ಮಾಡಿದರೆ 3a ಗಿದೆ, 8a ಗಿದೆ, -7a ಗಿದೆ. ಸೊ ಇವುಗಳನ್ನು ಒಂದು ಕಡೆ ಬರ್ಕೊಂಡ್ರಿ ಅಂದರೆ 3a, ಹಾಗೆಯೇ ಅದ್ರ ನೆಕ್ಸ್ಟ್ ಏನು ಬರುತ್ತೆ ಅಂತ ಹೇಳಿದ್ರೆ +8a -7a ಒಂದು ಕಡೆ ಬಂತು. ಇದಾದ ನಂತರದಲ್ಲಿ ಬಿಗಳನ್ನು ನೀವು ನೋಡಿದ್ರೆ ಬಿ ಇದೊಂದಿದೆ, ಇದೊಂದಿದೆ. ಸೊ +9b ತಗೊಳ್ರಿ, -4b ತಗೊಳ್ರಿ, ಒಂದು ಕಡೆ ಆಯ್ತಾ. ಇನ್ನು ಉಳಿದಿರೋದು ಇಲ್ಲಿ -6 ಉಳಿತದೆ, ಈ ಕಡೆ +16 ಉಳಿತದೆ. ಈಗ ಇವೆರಡು ಲೈಕ್ ಟರ್ಮ್ಸ್ ಆಗಿರೋದ್ರಿಂದ ಇವೆರಡರ ಮಧ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಸುಲಭವಾಗಿ ನೀವು ಕೂಡಬಹುದು. 3aಗೆ 8a ಕೂಡಿದ್ರಿ ಅಂತ ಹೇಳಿದ್ರೆ 11a ಬರುತ್ತೆ. ಈಗ ಇಲ್ಲಿ -7a ಇದೆ. ಓಕೆನಾ? ಇದಾದ ನಂತರದಲ್ಲಿ 9b ಮತ್ತು 4b ಮಧ್ಯೆ ಮೈನಸ್ ಇರೋದ್ರಿಂದ 9ರಲ್ಲಿ 4 ಕಳಿತೀರಾ 5 ಬರುತ್ತೆ. ಈ ಕಡೆ ಮೈನಸ್ಸು ಪ್ಲಸ್ ಇರೋದ್ರಿಂದ ಕಳಿಬೇಕಾಗತ್ತೆ, 16ರಲ್ಲಿ 6 ಕಳೆದ್ರೆ 10 ಬರುತ್ತೆ. ಓಕೆ? ಸೊ ಇದನ್ನು ನೀವು ಇನ್ನೂ ಸಿಂಪ್ಲಿಫೈ ಮಾಡಬೇಕಲ್ವಾ. 11a 7a ಕಳೆದ್ರಿ ಅಂತ ಹೇಳಿದ್ರೆ ನಿಮಗೆ 4a ಬರ್ತದೆ, +5b ಬರ್ತದೆ, +10. ದಿಸ್ ಈಸ್ ದ ಫೈನಲ್ ಎಕ್ಸ್ಪ್ರೆಷನ್. ಅಂದರೆ ಕಂಪ್ಲೀಟ್ ಸಿಂಪ್ಲಿಫಿಕೇಶನಿನ ನಂತರ ಮೊದಲನೇ ಕ್ವಶನಿಗೆ ಆನ್ಸರು 4a + 5b + 10. ಇದನ್ನು ಮುಂದೆ ನಾವು ಸಿಂಪ್ಲಿಫೈ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದರೆ 4a 5b 10 ಇವು ಮೂರು ಕೂಡ ಅನ್ಲೈಕ್ ಟರ್ಮ್ಸು. ಅನ್ಲೈಕ್ ಟರ್ಮ್ಸ್ಗಳ ಮಧ್ಯೆ ಯಾವುದೇ ಆಪರೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ನಂತರ ಇದನ್ನು ನೋಡಿದರೆ ಬಿ ಬಂದು 3 ಮತ್ತು 3a - 3b ಮಧ್ಯೆ ಬ್ರಾಕೆಟ್ ಇದೆ. ಸೊ ಮೊದಲು ನಾವು ಬ್ರಾಕೆಟ್ ಕ್ಲೋಸ್ ಮಾಡ್ಕೊಳ್ಬೇಕು ಅಂದರೆ 3ದಿಂದ ಬ್ರಾಕೆಟ್ ಒಳಗಡೆ ಇರುವ ಟರ್ಮ್ಸನ್ನು ಮಲ್ಟಿಪ್ಲೈ ಮಾಡ್ಕೊಳ್ರಿ. 3 3s 9a ಬರುತ್ತೆ, 3 3s 9b ಬರುತ್ತೆ. ನೆಕ್ಸ್ಟ್ -8a -4b -16. ಇನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಅವಾಗಲೇ ಮಾಡಿದ ಹಾಗೆ 9a ಪಕ್ಕದಲ್ಲಿ -8a ತಗೊಳ್ರಿ, -9b ಪಕ್ಕದಲ್ಲಿ -4b ತಗೊಳ್ರಿ, ಕೊನೆಗೆ -16 ಉಳ್ಕೊಳ್ಳುತ್ತೆ. ಈಗ 9a - 8a ಮಾಡೋದ್ರಿಂದ ಬರೀ ಒಂದು a ಉಳ್ಕೊಳ್ಳುತ್ತೆ. ಇಲ್ಲಿ ಎರಡಕ್ಕೂ ಚಿಹ್ನೆ ಮೈನಸ್ ಇರೋದ್ರಿಂದ ಕೂಡ್ತೀರಾ, 9ಕ್ಕೆ 4 ಕೂಡಿದ್ರೆ 13 ಬರುತ್ತೆ, ಪಕ್ಕದಲ್ಲಿ b ಬರೀತೀರಾ. ಇನ್ನು ಇಲ್ಲಿ -16 ಹಾಗೆ ಉಳಿಯುತ್ತೆ. ದಿಸ್ ಈಸ್ ದ ಫೈನಲ್ ಎಕ್ಸ್ಪ್ರೆಷನ್. ಓಕೆ? ಎಷ್ಟು ಬಂತು? a - 13b - 16. ಹಾಗೇನೆ ಸಿ ಬಂದ್ಬಿಟ್ಟು 2 × 2x ಮಲ್ಟಿಪ್ಲೈ ಮಾಡಿದ್ರೆ 4x ಆಯಿತು, 2 3s ಮಾಡಿದ್ರೆ 6 ಆಯಿತು, +8x + 12. ಓಕೆ? ಇಲ್ಲೂ ಕೂಡ 4x ಪಕ್ಕದಲ್ಲಿಯೇ 8x ಬರ್ಕೊಳ್ರಿ, -6 + 12 ಅಂತ ತೊಗೊಂಡ್ರಿ ಅಂದರೆ 4x + 8x ಅನ್ನು ಆ್ಯಡ್ ಮಾಡ್ತೀರಾ, 12x ಬರುತ್ತೆ. ಒಂದಕ್ಕೆ ಚಿಹ್ನೆ ಪ್ಲಸ್ ಒಂದಕ್ಕೆ ಚಿಹ್ನೆ ಮೈನಸ್ ಇರೋದ್ರಿಂದ ನೀವೇನು ಮಾಡಬೇಕಾಗತ್ತೆ? ಕಳಿಬೇಕಾಗತ್ತೆ. 12 - 6 ಮಾಡಿದ್ರಿ ಅಂದರೆ +12 ಉಳ್ಕೊಳ್ಳುತ್ತೆ. ಸೊ ಫೈನಲ್ ಆನ್ಸರು 12x + 12 ಅಂತ ಹೇಳಿ ನೀವು ಆನ್ಸರ್ನ ಬರಿಬೇಕಾಗತ್ತೆ. ಹಾಗೆ ಡಿ ಕೊಟ್ಟಿದ್ದಾರಲ್ವಾ, 8x - 2x - 3 + 12 ಅಂತ ಕೊಟ್ಟಿದ್ದಾರೆ. ಇದನ್ನ ಏನು ಮಾಡಬೇಕು?
ಮೈನಸ್ ಇಂದ ಎರಡು ಟರ್ಮ್ಸ್ ಅನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ನೋಡಿ ಇಲ್ಲಿ ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ 2x ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 3 ಆಗುತ್ತೆ, ಪ್ಲಸ್ 12. ಈಗ 8x ಮೈನಸ್ 2x ಮಾಡೋದ್ರಿಂದಾಗಿ ನಮಗೆ 6x ಬರುತ್ತೆ. ಎರಡಕ್ಕೂ ಚಿಹ್ನೆ ಪ್ಲಸ್ ಇರೋದ್ರಿಂದ ಆ್ಯಡ್ ಮಾಡ್ತೀರಾ, 12ಗೆ ಪ್ಲಸ್ 3 ಅನ್ನು ಆ್ಯಡ್ ಮಾಡಿದ್ರಿ ಅಂದರೆ 15. ಏನು ಬಂತ ಆನ್ಸರು? 6x ಪ್ಲಸ್ 15. ಆಗಿದ್ಮೇಲೆ ಇದನ್ನು ನೋಡಿದರೆ ನೋಡಿ, ಇಲ್ಲೂ ಕೂಡ 8h ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ 5, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ 7h ಪ್ಲಸ್ 9. ಇಲ್ಲಿ 8h ಅಲ್ಲಿ ಮೈನಸ್ 7h ಕಳಿಬಹುದು, ಅಥವಾ ನೀವು ಇದನ್ನ ಅಕ್ಕಪಕ್ಕದಲ್ಲಿ ಬರ್ಕೊಂಡ್ರೆ ಮೈನಸ್ 5 ಪ್ಲಸ್ 9. ಸೊ 8h ಅಲ್ಲಿ ಮೈನಸ್ 7h ಮಾಡಿದರೆ ಬರೀ h ಉಳ್ಕೊಳ್ಳುತ್ತೆ. 9ರಲ್ಲಿ 5 ಕಳೆದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಪ್ಲಸ್ ಹಾಕಿ 9ರಲ್ಲಿ 5 ಕಳೆದ್ರೆ ನೀವು 4 ಅಂತ ಬರೀಬಹುದು. ಸೊ ದಟ್ ಫೈನಲ್ ಆನ್ಸರ್ ಈಸ್ h ಪ್ಲಸ್ 4. ಹಾಗೇನೆ ನೆಕ್ಸ್ಟು ಈ ಕಡೆ ಕೊಟ್ಟಿದ್ದಾರಲ್ವಾ ನೋಡಿ, ಇಲ್ಲಿ 23 ಪ್ಲಸ್ 4 ಇಂಟು 6 ಮಾಡಿದ್ರೆ 24m ಮೈನಸ್ 4 ಇಂಟು 3 ಮಾಡಿದ್ರೆ 12n ಮೈನಸ್ 8n ಮೈನಸ್ 3m ಮೈನಸ್ 18 ಅಂತ ಬರೀಬೋದು. ಈಗ ನೀವು 24 ಮತ್ತು 3 ಎರಡನ್ನ ಒಟ್ಟಿಗೆ ಬರ್ಕೊಳ್ರಿ. 24m ಮೈನಸ್ 3m ಅಂತ ತಗೊಳ್ರಿ. ಹಾಗೇನೆ ಮೈನಸ್ 12n ಮೈನಸ್ 8n ಅಂತ ತಗೊಳ್ರಿ. 23 ಈ ಕಡೆ ತೊಗೊಂಬರ್ರಿ, ಪ್ಲಸ್ 23 ಮೈನಸ್ 18 ಅಂತ ಬರ್ಕೊಳ್ರಿ. 24 ಮೈನಸ್ 3 ಮಾಡಿದ್ರಿ ಅಂತ ಹೇಳಿದ್ರೆ 21m ಉಳ್ಕೊಳತ್ತೆ. ಮೈನಸ್ ಎರಡಕ್ಕೂ ಚಿಹ್ನೆ ಮೈನಸ್ ಇರೋದ್ರಿಂದ ಕೂಡ್ತೀರಾ, 12 ಮತ್ತು 8 ಕೂಡಿದ್ರೆ 20n ಬರುತ್ತೆ. ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಕಳಿಬೇಕಾಗತ್ತೆ. 23 ಮೈನಸ್ 18 ಮಾಡಿಬಿಟ್ರೆ ನಿಮಗೆ 5 ಬರುತ್ತೆ ಆನ್ಸರ್. ಅಂದರೆ 21m ಮೈನಸ್ 20n ಪ್ಲಸ್ 5 ಅಂತೇಳಿ ನೀವು ಎಫ್ಗೆ ಆನ್ಸರ್ ಅಂತೇಳಿ ಹೇಳ್ತೀರಾ. ನೆಕ್ಸ್ಟ್ ಕ್ವಶನ್ ನಂಬರ್ 8, ಆಡ್ ದ ಎಕ್ಸ್ಪ್ರೆಷನ್ಸ್ ಗಿವನ್ ಬಿಲೋ. ಕೆಳಗಡೆ ಇರುವ ಎಕ್ಸ್ಪ್ರೆಷನ್ಸ್ಗಳನ್ನು ಕೂಡ್ರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಎರಡೆರಡು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಕೊಟ್ಟಂಥ ಎಕ್ಸ್ಪ್ರೆಷನ್ಗಳ ಮಧ್ಯೆ ಆ್ಯಂಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇರೋ ಜಾಗದಲ್ಲಿ ನೀವು ಆ್ಯಡ್ ಅಂತ ಇರೋದ್ರಿಂದ ಪ್ಲಸ್ ಹಾಕ್ಕೊಂತ ಹೋಗ್ಬೇಕು. ಓಕೆನಾ? ಸೊ ಏನು ಬರುತ್ತೆ ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ 4d ಮೈನಸ್ 7c ಪ್ಲಸ್ 9 ಆ್ಯಂಡ್ 8c ಮೈನಸ್ 11 ಪ್ಲಸ್ 9d ಅಂತ ಕೊಟ್ಟಾರೆ. ಬರ್ಕೊಳ್ಬೇಕಾದ್ರೆ ಮಧ್ಯೆ ಚಿಹ್ನೆ ಪ್ಲಸ್ ಹಾಕ್ಕೊಂಡ್ರೆ 4d ಮೈನಸ್ 7c ಪ್ಲಸ್ 9 ಪ್ಲಸ್ 8c ಮೈನಸ್ 11 ಪ್ಲಸ್ 9d ಅಂತೇಳಿ ನೀವು ಇದಿಷ್ಟನ್ನು ಪ್ಲಸ್ ಹಾಕಿ ಬರ್ಕೊಳ್ತೀರ. ಪ್ಲಸ್ ಇಂದ ಇದಿಷ್ಟನ್ನು ಗುಣಾಕಾರ ಮಾಡಿದಾಗ ಅದೇ ನಂಬರ್ ಬರುತ್ತೆ, ನೆನಪಿರಲಿ. ಹಾಗಾಗಿ ಲೈಕ್ ಟರ್ಮ್ಸ್ ಅನ್ನು ಒಂದು ಕಡೆಗೆ ಬರ್ಕೊಂಡ್ರೆ 4d ಪಕ್ಕದಲ್ಲಿ 9d ಬರ್ಕೊಳ್ರಿ, ಮೈನಸ್ 7c ಪಕ್ಕದಲ್ಲಿ 8c ಬರ್ಕೊಳ್ರಿ, ಪ್ಲಸ್ 9 ಪಕ್ಕದಲ್ಲಿ ಮೈನಸ್ 11 ಅಂತ ಬರ್ಕೊಳ್ರಿ. ಈಗ 4dಗೆ 9d ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ 13d ಬರುತ್ತೆ. 8c ನಲ್ಲಿ 1c ಕಳೆದ್ರೆ ಬರೀ c ಉಳ್ಕೊಳ್ಳುತ್ತೆ. ಮೈನಸ್ 11ರಲ್ಲಿ 9 ಕಳಿತೀರಾ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಬರುತ್ತೆ. 11ರಲ್ಲಿ 9 ಕಳೆದಾಗ ನಿಮಗೆ 2 ಬರುತ್ತೆ. ದಿಸ್ ಈಸ್ ದ ಫೈನಲ್ ಆನ್ಸರ್. ಹಾಗೇನೆ ಇದನ್ನು ತಗೊಂಡ್ರೆ ಮೈನಸ್ 6f ಪ್ಲಸ್ 19 ಮೈನಸ್ 8s ಪ್ಲಸ್ ಅಂತ ಬರ್ಕೊಂಡು ಮೈನಸ್ 23 ಪ್ಲಸ್ 13f ಪ್ಲಸ್ 12s ಅಂತ ಬರ್ಕೊಳ್ತೀರಾ. ಇಲ್ಲೂ ಅಷ್ಟೇ ಮೈನಸ್ 6fನ ಜೊತೆಗೆ 13fನ ಪ್ಲಸ್ಸಿಂದ ಗುಣಿಸಿದ್ರೆ ಪ್ಲಸ್ಸೇ ಬರೋದ್ರಿಂದ ಪ್ಲಸ್ 13f ಅಂತ ಬರ್ಕೊಳ್ರಿ. ಮೈನಸ್ 8sನ ಜೊತೆಗೆ ಇಲ್ಲಿ ಪ್ಲಸ್ 12s ಅನ್ನು ಬರ್ಕೊಳ್ರಿ. ಪ್ಲಸ್ 19ನ ಜೊತೆಗೆ ಮೈನಸ್ 23ನ ಬರ್ಕೊಳ್ರಿ. ಈಗ 13ರಲ್ಲಿ 6 ಕಳಿಬೇಕು. ಎರಡಕ್ಕೂ ಚಿಹ್ನೆ ಒಂದು ಪ್ಲಸ್ ಒಂದು ಮೈನಸ್ ಇರೋದ್ರಿಂದ ಕಳಿತೀರಾ. ಏನು ಬರುತ್ತೆ? 7, ಬರೀ 7f ಬರುತ್ತೆ. ಯಾಕೆಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಬೇಕು. 7f ಬರುತ್ತೆ. ಇವೆರಡರಲ್ಲೂ ಕೂಡ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ 12ರಲ್ಲಿ 8 ಕಳೆದ್ರೆ 4s ಅಂತ ಬರೀತೀರಿ. ಇವೆರಡರಲ್ಲೂ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಹಾಕ್ತೀರಾ. 23ರಲ್ಲಿ 19 ಕಳೀರಿ. 23 ಮೈನಸ್ 19 ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ 4 ಬರುತ್ತೆ. ದಿಸ್ ಈಸ್ ದ ಫೈನಲ್ ಆನ್ಸರ್. 7f ಪ್ಲಸ್ 4s ಮೈನಸ್ 4. ಹಾಗೇನೆ ಸಿ ನೋಡಿದರೆ ಇಲ್ಲೂ ಕೂಡ ಸಿ ಅನ್ನು ಕೂಡ ನೀವು 8d ಮೈನಸ್ 14c ಪ್ಲಸ್ 9 ಪ್ಲಸ್ 16c ಮೈನಸ್ 11 ಪ್ಲಸ್ 9d ಅಂತ ಕೊಟ್ಟಿದ್ದಾರೆ. ಬ್ರಾಕೆಟ್ ಹಾಕಿ. ಸ್ವಲ್ಪ ಇಲ್ಲಿ ಮೈನಸ್ ಚಿಹ್ನೆ ಇದ್ದಿರೋದ್ರಿಂದ ಬ್ರಾಕೆಟ್ ಇರೋದ್ರಿಂದ ಸ್ವಲ್ಪ ಕೆಲಸ ತಗೊಳ್ತೀರಾ. ಹೇಗೆ? 8d ಮೈನಸ್ 14c ಪ್ಲಸ್ 9 ಪ್ಲಸ್ 16c
ಮೈನಸ್ ಇಂಟು ಪ್ಲಸ್ -11 ಆಗುತ್ತೆ, ಮೈನಸ್ ಇಂಟು ಪ್ಲಸ್ -9d ಆಗುತ್ತೆ. ಬ್ರಾಕೆಟ್ ಕ್ಲೋಸ್ ಆಯಿತು. ಈಗ 8d ಪಕ್ಕದಲ್ಲಿ -9d ಬರ್ಕೊಳ್ರಿ, 14c ಪಕ್ಕದಲ್ಲಿ +16c ಬರ್ಕೊಳ್ರಿ, 9 ಪಕ್ಕದಲ್ಲಿ -11 ಬರ್ಕೊಳ್ತೀರಾ. 8d ನಲ್ಲಿ -d ಕಳೆದ 9d ಇರೋದ್ರಿಂದ ಕಳಿಬೇಕಾಗತ್ತೆ, ಕಳೆದ್ರೆ 1 ಉಳಿತದೆ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ -d ಅಂತ ಬರೀತೀರಾ. ಇವೆರಡರಲ್ಲೂ ದೊಡ್ಡ ಸಂಖ್ಯೆ ಪ್ಲಸ್ ಇರೋದ್ರಿಂದ 16ರಲ್ಲಿ 14 ಕಳೆದ್ರೆ ಏನು ಉಳಿತದೆ, 2 ಉಳಿತದೆ, ಪಕ್ಕದಲ್ಲಿ c ಅಂತ ಬರೀತೀರಾ. ಈ ಕಡೆ ದೊಡ್ಡ ಸಂಖ್ಯೆಗೆ ಚಿಹ್ನೆ ಮೈನಸ್ ಇದೆ, 11ಗೆ 9 ಲೆಸ್ ಮಾಡಿದ್ರಿ ಅಂತ ಹೇಳಿದ್ರೆ 2 ಬರ್ತದೆ. ಸೊ ದಟ್ ಆನ್ಸರು -d + 2c -2 ಅಂತೇಳಿ ನೀವು ಆನ್ಸರ್ನ ಬರಿತೀರಾ. ಡಿ ಕ್ವಶನ್ ಅದರಲ್ಲೇ 6f ನೋಡಿ, ಇಲ್ಲಿ 6f -20 + 8s ಕೊಟ್ಟಿದ್ದಾರಲ್ವಾ, 6f -20 + 8s ಬರ್ಕೊಂಡು ಪ್ಲಸ್ ಅಂತ ಹಾಕಿ 16c, ನೀವಿಲ್ಲಿ ಬ್ರಾಕೆಟ್ ಅಂತ ಕೊಟ್ಟಿರೋದ್ರಿಂದ ಬ್ರಾಕೆಟ್ ತೆಗೆದು ಬರೆಯೋದಾದ್ರೆ +-11 ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, 9d ಅಂತ ಬರೀತೀರಾ. ಓಕೆನಾ, ಏನು ಬರುತ್ತೆ 9d. ಈಗ 6f ಇಲ್ಲೆಲ್ಲೂ ಇಲ್ಲ. ಓಕೆ, 6f ಒಂದೇ ಇದೆ, ಹಾಗೆ 6f ಹಾಗೆ ಬರ್ಕೊಳ್ರಿ. ಅದಾದ ನಂತರದಲ್ಲಿ 8s ಅಂತಿದೆ, ಇಲ್ಲೆಲ್ಲೂ 8s ಇಲ್ಲ, ಸೊ 8s ಹಾಗೆ ಬರೀಬೇಕಾಗತ್ತೆ. ಆಮೇಲೆ ಸಿ ಇದೆ, ಸಿ ಇಲ್ಲೆಲ್ಲೂ ಇಲ್ಲದೆ ಇರೋದ್ರಿಂದ ಬರೀ16c ಹಾಗೆ ಬರೀತೀರಿ. ನೆಕ್ಸ್ಟ್ ಒಂದು ಡಿ ಇದೆ, -9d ಹಾಗೆ ಬರೀತೀರಿ, -20 -11. ಈಗ ನೋಡಿ ಏನಾಗುತ್ತೆ, 6f ಚೇಂಜ್ ಇಲ್ಲ, 8s ಚೇಂಜ್ ಇಲ್ಲ. ಓಕೆ, 8s ಚೇಂಜ್ ಇಲ್ಲ, 16c -9d ಎರಡಕ್ಕೂ ಚಿಹ್ನೆ ಮೈನಸ್ ಇರೋದ್ರಿಂದ 20ಗೆ 11 ಕೂಡಿದ್ರೆ 31 ಅಂತೇಳಿ ಆನ್ಸರ್ ಬರೀಬೇಕಾಗತ್ತೆ. ಯಾಕೆ ನೀವು ಇಲ್ಲಿ ಯಾವುಗಳನ್ನು ಕೂಡಲಿಲ್ಲ ಅಂದರೆ, ಅಡಿಷನ್ ಮಾಡಲಿಲ್ಲ, ಯಾಕೆ ಅಂದರೆ ಇಲ್ಲಿ ಲೈಕ್ ಟರ್ಮ್ಸ್ಗಳಿಲ್ಲ. 6f ಅನ್ನೋದು ಒಂದೇ ಇದೆ, ಇನ್ನೊಂದು ಎಫ್ ಇರೋ ಟರ್ಮ್ ಇದ್ದಿದ್ರೆ ಅವೆರಡನ್ನ ಕೂಡಬೇಕಿತ್ತು. ಇಲ್ಲಿ ಟರ್ಮ್ ಇಲ್ಲದೆ ಇರೋದ್ರಿಂದ ನೀವು ಹಾಗೆಯೇ ಬರೀತೀರಾ. ಇದಾದ ನಂತರದಲ್ಲಿ ಕೆಳಗಡೆ ಇ ಕೊಟ್ಟಿದ್ದಾರಲ್ವಾ, ಇ ಬಂದ್ಬಿಟ್ಟು 13m - 12n + 12n - 13m. ಸೊ ಇಲ್ಲಿ 13m ಪಕ್ಕ ಮತ್ತೆ -13m ಬರ್ಕಂತೀರಾ, 12n ಪಕ್ಕ 12n ಬರ್ಕಂತೀರಾ. ವ್ಯತ್ಯಾಸ ಏನಿಲ್ಲ ಅಂದರೆ ಒಂದು ಪ್ಲಸ್ ಒಂದಕ್ಕೆ ಮೈನಸ್ಸು ಪ್ಲಸ್ ಇರೋ ಎರಡು 13m ಕ್ಯಾನ್ಸಲ್ ಆಗ್ತವೆ, ಪ್ಲಸ್ ಮೈನಸ್ ಇರೋ ಎರಡು 12nಗಳು ಕ್ಯಾನ್ಸಲ್ ಆಗಿ ಫೈನಲ್ ಆನ್ಸರು 0 ಬರುತ್ತೆ ಈ ಕ್ವಶನ್ಗೆ. ಇನ್ನು ಎಫ್ಗೆ ಏನು ಬರುತ್ತೆ ಅಂತ ನೋಡಿದರೆ -26m + 24n + 26m - 24n. ಇಲ್ಲೂ ಅಷ್ಟೇ ನೋಡಿ, ಇಲ್ಲೂ ಕೂಡ ಆನ್ಸರ್ ಏನು ಬರುತ್ತೆ, +26 - 26 ಕ್ಯಾನ್ಸಲ್, +24 - 24 ಕ್ಯಾನ್ಸಲ್, ಸೊ ದಟ್ ದ ಆನ್ಸರ್ ಈಸ್ 0. ಈಗೂ ಆನ್ಸರ್ 0 ಬರುತ್ತೆ, ಎಫ್ಗೂ ಕೂಡ ಆನ್ಸರ್ 0 ಅಂತ ಹೇಳಿ ನೀವು ಆನ್ಸರ್ನ ಹೇಳ್ತೀರಾ. ನೆಕ್ಸ್ಟ್ 9th ಮೇನು ಸಬ್ಟ್ರಾಕ್ಟ್ ದ ಎಕ್ಸ್ಪ್ರೆಷನ್ಸ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಕಳಿಬೇಕಂತೆ, ಕಳೆದಾಗ ಏನು ಆನ್ಸರ್ ಬರುತ್ತೆ ಪ್ರತಿಯೊಂದಕ್ಕೂ ಅಂತೇಳಿ ಈಗ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಕ್ವಶನ್ ಹೇಳುತ್ತೆ 9a - 6b + 14 ಫ್ರಮ್ 6a + 9b - 18. ಇದರಿಂದ ಇದನ್ನು ಕಳೀರಿ ಅಂತ ಅರ್ಥ. ಅಲ್ಲಿಗೆ ಮೊದಲು ಇದನ್ನು ಬರ್ಕೊಂಡು ಚಿಹ್ನೆ ಮೈನಸ್ ಹಾಕಿ ಇದನ್ನು ಬರಿಬೇಕು. ಓಕೆನಾ, ನೋಡಿ ಇಲ್ಲಿ 6a + 9b - 18 -9a - 6b + 14. ಇಷ್ಟೋ ತನಕ ಚಿಹ್ನೆ ಪ್ಲಸ್ ಇದ್ದಾಗ ವ್ಯತ್ಯಾಸ ಆಗ್ತಿರ್ಲಿಲ್ಲ, ಮೈನಸ್ ಇದ್ದಾಗ ನೀವು ಏನು ಮಾಡಬೇಕಾಗತ್ತೆ, ಚಿಹ್ನೆಗಳೆಲ್ಲ ವ್ಯತ್ಯಾಸ ಆಗ್ತವೆ. ಸೊ ಮೊದಲು ಬ್ರಾಕೆಟ್ ಕ್ಲೋಸ್ ಮಾಡ್ಕೊಳ್ರಿ. ಹೇಗೆ ಅಂತ ನೋಡಿದರೆ ಮೈನಸ್ ಇಂಟು ಪ್ಲಸ್ -9a, ಮೈನಸ್ ಇಂಟು ಮೈನಸ್ +6b, ಮೈನಸ್ ಇಂಟು ಪ್ಲಸ್ -14 ಅಂತ ಬರ್ಕೊಳ್ರಿ. ಈಗ 6a ಪಕ್ಕದಲ್ಲಿ -9a ತೊಗೊಳ್ತೀರಾ, +9b ಪಕ್ಕದಲ್ಲಿ +6b ತೊಗೊಳ್ತೀರಾ, -18 ಪಕ್ಕದಲ್ಲಿ -14 ತೊಗೊಳ್ತೀರಾ. 6a - 9a ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ಏನು ಬರುತ್ತೆ ಆನ್ಸರು 3a ಬರುತ್ತೆ. ಇವೆರಡಕ್ಕೂ ಪ್ಲಸ್ ಚಿಹ್ನೆ ಇರೋದ್ರಿಂದ 9 + 6 ಆ್ಯಡ್ ಮಾಡಿದ್ರೆ 15b ಬರುತ್ತೆ. ಎರಡಕ್ಕೂ ಚಿಹ್ನೆ ಮೈನಸ್ ಇದೆ, 18 ಮತ್ತು 14 ಕೂಡಿದ್ರಿ ಅಂತ ಹೇಳಿದ್ರೆ 32 ಬರುತ್ತೆ. ಎಷ್ಟು ಬರುತ್ತೆ ಆನ್ಸರು 32 ಬರುತ್ತೆ. ಅಲ್ಲಿಗೆ ಫೈನಲ್ ಆನ್ಸರು -3a + 15b - 32. ಇನ್ನು ಬಿ ಕೊಟ್ಟಿದ್ದಾರಲ್ವಾ, ಬಿಗೆ ಬಂದ್ಬಿಟ್ಟು ಇಲ್ಲೂ ಅಷ್ಟೇ 7y - 10 + 3x ಅಂತ ಬರ್ಕೊಂಡು
ಮೈನಸ್ ಚಿಹ್ನೆ ಹಾಕಿ ಈ ಟರ್ಮ್ಸನ್ನು ಬರೀಬೇಕು. 15x ಪ್ಲಸ್ 13 ಮೈನಸ್ 9y. ನೆಕ್ಸ್ಟ್ ಸ್ಟೆಪ್ಪು 7y ಮೈನಸ್ 10 ಪ್ಲಸ್ 3x ಹಾಗೆ ಬರ್ಕೊಳ್ರಿ. ಮೈನಸ್ ಇಂಟು ಮೈನಸ್ ಪ್ಲಸ್ 15x ಮೈನಸ್ ಇಂಟು ಪ್ಲಸ್ ಮೈನಸ್ 13 ಮೈನಸ್ ಇಂಟು ಮೈನಸ್ ಪ್ಲಸ್ 9y. ಈಗ 7y ಪಕ್ಕ 9y ಬರುತ್ತೆ, ಪ್ಲಸ್ 3x ಪಕ್ಕನೇ 15x ಇದೆ, ಮೈನಸ್ 10 ಪಕ್ಕ ಮೈನಸ್ 13 ಒಟ್ಟಿಗೆ ಬರ್ಕೊಂಡ್ರಿ. ಇವೆರಡನ್ನ ಪ್ಲಸ್ ಇರೋದ್ರಿಂದ ಕೂಡ್ತೀರಾ ಎಷ್ಟು ಬರುತ್ತೆ ಅಂದರೆ 16y ಬರುತ್ತೆ. ಇವೆರಡಕ್ಕೂ ಪ್ಲಸ್ ಇರೋದ್ರಿಂದ ಕೂಡ್ತೀರಾ ಎಷ್ಟು ಬರುತ್ತೆ 18y ಬರುತ್ತೆ, ಸಾರಿ 18x ಬರುತ್ತೆ. ಮೈನಸ್ ಎರಡಕ್ಕೂ ಚಿಹ್ನೆ ಇರೋದ್ರಿಂದನೂ ಕೂಡಬೇಕಾಗತ್ತೆ. 10ಗೆ 13 ಕೂಡಿದ್ರೆ ನಿಮಗೆ 23 ಬರುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು 16y ಪ್ಲಸ್ 18x ಮೈನಸ್ 23 ಅಂತೇಳಿ ನೀವು ಆನ್ಸರ್ನ ಹೇಳ್ತಾ ಇದ್ದೀರಾ. ನೆಕ್ಸ್ಟ್ ಸಿ, ಇಲ್ಲೂ ಕೂಡ 11 ಮೈನಸ್ 10z ಪ್ಲಸ್ 3h ಅಂತ ಬರ್ಕೊಂಡು ಮೈನಸ್ ಹಾಕಿ ಇದನ್ನು ಬರ್ಕೊಳ್ರಿ 17z ಪ್ಲಸ್ 9 ಮೈನಸ್ 7h ಅಂತೇಳಿ. ಈಗ ಸೇಮ್ 11 ಮೈನಸ್ 10z ಪ್ಲಸ್ 3h ಹಾಗೆ ಬರ್ಕೊಳ್ತೀರಾ. ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಮೈನಸ್ 17z ಬರುತ್ತೆ, ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಮೈನಸ್ 9 ಬರುತ್ತೆ, ಮೈನಸ್ ಇಂಟು ಮೈನಸ್ ಮಾಡಿದರೆ ಪ್ಲಸ್ 7h ಬರುತ್ತೆ. ಈಗ 3h ಇದೆ, 3h ಪಕ್ಕದಲ್ಲಿ 7h ಬರ್ಕೊಳ್ತೀರಾ. ಮೈನಸ್ 10z ಇದೆ, ಪಕ್ಕದಲ್ಲಿ ಮೈನಸ್ 17z ಬರ್ಕೊಳ್ತೀರಾ. ಪ್ಲಸ್ 11 ಮೈನಸ್ 9. ಈಗ 3 ಪ್ಲಸ್ 7 ಅಂದರೆ 10h. ಎರಡಕ್ಕೂ ಚಿಹ್ನೆ ಮೈನಸ್ ಇರೋದ್ರಿಂದ ಕೂಡಬೇಕಾಗತ್ತೆ, ಚಿಹ್ನೆ ಮಾತ್ರ ಮೈನಸ್ ಬರೀತೀರಾ. 10 ಮತ್ತು 17 ಕೂಡಿದ್ರೆ 27g ಬರುತ್ತೆ. ಪ್ಲಸ್ಸು ಮೈನಸ್ ಇರೋದ್ರಿಂದ ಕಳಿಬೇಕಾಗತ್ತೆ, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಹಾಕ್ತೀರಾ. 11ರಲ್ಲಿ 9 ಕಳೆದ್ರೆ 2 ಬರುತ್ತೆ. ಸೊ ದ್ಯಾಟ್ 10h ಮೈನಸ್ 27z ಪ್ಲಸ್ 2 ಆನ್ಸರ್ ಬರೀಬೇಕಾಗತ್ತೆ. ನೆಕ್ಸ್ಟು ಡಿ 9a ಮೈನಸ್ 6b ಪ್ಲಸ್ 14 ಫ್ರಮ್ 6a ಮೈನಸ್ 9b ಪ್ಲಸ್ 18 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇದನ್ನು ಬರ್ಕೊಳ್ರಿ. 6a ಮೈನಸ್ 9b ಪ್ಲಸ್ 18 ಬರ್ಕೊಂಡು ಚಿಹ್ನೆ ಮೈನಸ್ ಹಾಕಿ 9a ಮೈನಸ್ 6b ಪ್ಲಸ್ 14. ಈಗ 6a ಇಲ್ಲೂ ಕೂಡ ಬ್ರಾಕೆಟ್ ಇರೋದ್ರಿಂದ ಕ್ಲೋಸ್ ಮಾಡಬೇಕಲ್ವಾ ಬ್ರಾಕೆಟು. ಮೈನಸ್ ಇಂಟು ಪ್ಲಸ್ ಮೈನಸ್ 9b ಪ್ಲಸ್ ಇಂಟು ಮೈನಸ್ ಮೈನಸ್ 18 ಮೈನಸ್ ಇಂಟು ಪ್ಲಸ್ ಮೈನಸ್ 9a ಮೈನಸ್ ಇಂಟು ಮೈನಸ್ ಪ್ಲಸ್ 6b ಮೈನಸ್ ಇಂಟು ಪ್ಲಸ್ ಮೈನಸ್ 14. ಈಗ 6a ಪಕ್ಕದಲ್ಲಿ ಮೈನಸ್ 9a ಬರೀತೀರಿ, ಮೈನಸ್ 9b ಪಕ್ಕದಲ್ಲಿ ಪ್ಲಸ್ 6b ಬರೀತೀರಿ, ಮೈನಸ್ 18 ಪಕ್ಕದಲ್ಲಿ ಮೈನಸ್ 14. ನೆಕ್ಸ್ಟ್ ಆನ್ಸರು 6a ಮೈನಸ್ 9a ಕಳಿತೀರಾ, ಚಿಹ್ನೆ ಮೈನಸ್ ಬರೀತೀರಾ. ಬಿಕಾಸ್ ಬಿಗ್ಗೆಸ್ಟ್ ನಂಬರ್ ಹ್ಯಾಸ್ ಎ ಸೈನ್ ಮೈನಸ್. ಸೊ 9aದಲ್ಲಿ 6a ಲೆಸ್ ಮಾಡಿದ್ರೆ 3a ಬರುತ್ತೆ. ಇಲ್ಲೂ ಕೂಡ ದೊಡ್ಡ ಸಂಖ್ಯೆಗೆ ಚಿಹ್ನೆ ಮೈನಸ್ ಇದೆ. 9b ಪ್ಲಸ್ 6b ಅಂತ ಹೇಳಿದ್ರೆ 3b ಬರುತ್ತೆ. 18ಗೆ 14ಗೆ ಚಿಹ್ನೆ ಮೈನಸ್ ಇರೋದ್ರಿಂದ ಕೂಡಬೇಕಾಗತ್ತೆ. 18ಕ್ಕೆ 14 ಕೂಡಿದ್ರಿ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ 18 ಪ್ಲಸ್ 14 ಅಂತ ಹೇಳಿದ್ರೆ 32 ಆನ್ಸರ್ ಬರ್ತದೆ. ಓಕೆನಾ. ಮೈನಸ್ 3a ಮೈನಸ್ 3b ಮೈನಸ್ 32 ಅಂತೇಳಿ ಬರೀತೀರಾ. ಇದಾದ ನಂತರದಲ್ಲಿ 10x ಪ್ಲಸ್ 2 ಪ್ಲಸ್ 10y ಫ್ರಮ್ ಮೈನಸ್ 3y ಪ್ಲಸ್ 8 ಮೈನಸ್ 3x. ಇದಕ್ಕೂ ಕೂಡ ಮೈನಸ್ 3y ಪ್ಲಸ್ 8 ಮೈನಸ್ 3x ಅಂತ ತಗೊಂಡು ಮೈನಸ್ 10x ಪ್ಲಸ್ 2 ಪ್ಲಸ್ 10y ಅಂತ ತಗೊಳ್ಬೇಕು. ಮುಂದಿನ ಸ್ಟೆಪ್ಪು ಮೈನಸ್ 3y ಪ್ಲಸ್ 8 ಮೈನಸ್ 3x ಹಾಗೆ ಬರ್ಕೊಳ್ರಿ. ಮೈನಸ್ ಇಂಟು ಪ್ಲಸ್ ಮೈನಸ್ 10x ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 2 ಮೈನಸ್ ಇಂಟು ಪ್ಲಸ್ ಮೈನಸ್ 10y. ಈಗ ಮೈನಸ್ 3y ಪಕ್ಕ ಮೈನಸ್ 10y ತಗೊಳ್ರಿ, ಮೈನಸ್ 3x ಪಕ್ಕ ಮೈನಸ್ 10x ತಗೊಳ್ರಿ, ಪ್ಲಸ್ 8 ಪಕ್ಕ ಮೈನಸ್ 2 ತಗೊಳ್ರಿ. ಓಕೆನಾ. ಈಗ ಮೈನಸ್ 3y ಮೈನಸ್ 10y ಎರಡಕ್ಕೂ ಚಿಹ್ನೆ ಮೈನಸ್ ಇರೋದ್ರಿಂದ ಕೂಡ್ತೀರಾ 13y ಬರುತ್ತೆ. ಎರಡಕ್ಕೂ ಚಿಹ್ನೆ ಮೈನಸ್ ಇರೋದ್ರಿಂದ 13x ಬರುತ್ತೆ. ಪ್ಲಸ್ಸು ಮೈನಸ್ ಇರೋದ್ರಿಂದ ಕಳಿತೀರಾ, 8ರಲ್ಲಿ 2 ಹೋದರೆ 7. ಸೊ ಮೈನಸ್ 13y ಮೈನಸ್ 13x ಮೈನಸ್ 7 ಅಂತೇಳಿ ಆನ್ಸರ್ನ
ಬರಿತೀರಾ? ಇನ್ನು 7H ಮೈನಸ್ 8G ಪ್ಲಸ್ 20 ಬರ್ಕೊಳ್ರಿ, ಮೈನಸ್ ಹಾಕಿ 8G ಪ್ಲಸ್ 4H ಮೈನಸ್ 10 ಅಂತ ತಗೊಳ್ರಿ. ಇಲ್ಲಿ 7H ಮೈನಸ್ 8G ಪ್ಲಸ್ 20 ಮೈನಸ್ 8G ಮೈನಸ್ ಇಂಟು ಪ್ಲಸ್ ಮೈನಸ್ 4H ಮೈನಸ್ ಇಂಟು ಮೈನಸ್ ಪ್ಲಸ್ 10 ಅಂತ ಬರೀಬೇಕು. ಈಗ 7Hಗೆ 4H ಒಂದೇ ಕಡೆ ಬರ್ಕೊತೀರಾ. ಹಾಗೆಯೇ 8G ಪಕ್ಕದಲ್ಲಿ ಮತ್ತೆ 8G, ಹಾಗೆ 20 ಪಕ್ಕದಲ್ಲಿ 10. ಓಕೆ, ಸೊ ಈಗ ಫೈನಲಿ ನಿಮಗೆ ಆನ್ಸರ್ ಬಂದ್ಬಿಟ್ಟು 7H ಮೈನಸ್ 4H ಕಳಿತೀರಿ, ಆನ್ಸರ್ ಬರ್ತದೆ 3H ಅಂತೇಳಿ. ಎರಡಕ್ಕೂ ಚಿಹ್ನೆ ಮೈನಸ್ ಇರೋದ್ರಿಂದ ಕೂಡ್ತೀರಿ, 8 ಆ್ಯಡ್ ಮಾಡಿದ್ರೆ 16G ಬರುತ್ತೆ. ಎರಡಕ್ಕೂ ಪ್ಲಸ್ ಇರೋದ್ರಿಂದ ಕೂಡ್ತೀರಿ, 20 ಪ್ಲಸ್ 10 30 ಬರುತ್ತೆ. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ 7th 8th ಮತ್ತು 9th ಇರುವಂಥ 3 ಮೇನ್ನಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್ ಮತ್ತು ಸಿಂಪ್ಲಿಫಿಕೇಶನ್ಗೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಮುಂದಿನ 10ರಿಂದ ಮುಂದೆ ಬರುವಂಥ ಪ್ರಶ್ನೆಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.